so many things. But why are we talking about addiction? Angie has told so many things, but I would like to put it this way. So India is the country which is having highest amount of youth. ಅದು ಎಲ್ಲರಿಗೂ ಗೊತ್ತಿರಬೇಕಲ್ಲ. ಹೈಯೆಸ್ಟ್ ಅಮೌಂಟ್ ಆಫ್ ಓಲ್ಡ್ ಏಜ್ ಪೀಪಲ್ ಎಲ್ಲದಾರ ಯಾವ ಕಂಟ್ರಿದಾಗ ಅದಾರ್ರಿ? ಜಪಾನ್, ಚೈನಾ. ಐ ಥಿಂಕ್ ದೀಸ್ ಕಂಟ್ರೀಸ್ ದೇ ಹ್ಯಾವ್ ಬ್ಯಾನ್ ಒಂದೇ ಮಕ್ಕಳು ಅಡೀರಿ, ಎರಡೇ ಮಕ್ಕಳು ಅಡೀರಿ ಅಂತ ಮಾಡಿ they have reached a stage where the old generation is more in their country. But in our country, the highest number of youth is present. And we have made a survey where this youth generation ಅಲ್ಲಿ addiction ತುಂಬಾ ಜಾಸ್ತಿ ಆಗ್ತಾ ಇದೆ. ಸಿ, ನಿಮಗೆ ಅಡಿಕ್ಷನ್ ಅಂದ್ರೆ ಏನು ಗೊತ್ತಾಗಲ್ಲ, ಬಟ್ ಅಡಿಕ್ಷನ್ ಇಂದ ಸೋ ಮಚ್ ಆಫ್ ದ ಸೊಸೈಟಿ ಇಸ್ ಬೀಂಗ್ ಎಫೆಕ್ಟೆಡ್. ನಮ್ದು ಯು ಮಸ್ಟ್ ಹ್ಯಾವ್ ಹರ್ಡ್ ರೀಸೆಂಟ್ ಆಗಿ ನಾವೇನು ಕೇಳಿದ್ವಿ, ಡೆಲ್ಲಿಯಲ್ಲಿ ಸಪೋಸ್ 3 ಹುಡುಗಿಯರು ಸೂಯಿಸೈಡ್ ಮಾಡಿಕೊಂಡ್ರು. ಕೇಳಿರಲ್ಲ? ವೈ ದೇ ಹ್ಯಾವ್ ಕಮಿಟೆಡ್ ಸೂಯಿಸೈಡ್? ಬಿಕಾಸ್ ದರ್ ಪೇರೆಂಟ್ಸ್ ಹ್ಯಾವ್ ಟೇಕನ್ ಮೊಬೈಲ್ ಫ್ರಮ್ ದೆಮ್. ಅಷ್ಟೇ, ಮೊಬೈಲ್ ರೂಢಿ ಇತ್ತು, ಮೊಬೈಲ್ ಕಸ್ಕೊಂಡ್ರು, ರೂಮ್ನಾಗ ಎಲ್ಲೋ ಸಮ್ ಲಾಕ್ ಮಾಡಿದ್ರಂತೆ. ಆ್ಯಂಡ್ ದೀಸ್ ಯಂಗ್ ಗರ್ಲ್ಸ್ ಹ್ಯಾವ್ ಕಮಿಟೆಡ್ ಸೂಯಿಸೈಡ್. ವೈ ಹ್ಯಾವ್ ದೇ ಕಮಿಟೆಡ್ ಸೂಯಿಸೈಡ್? ದೇ ವರ್ ಸೋ ಮಚ್ ಅಡಿಕ್ಟೆಡ್ ಟು ಮೊಬೈಲ್ ಆ್ಯಂಡ್ ದೇ ಕುಡ್ ನಾಟ್ ಹ್ಯಾಂಡಲ್ ದಟ್ ಡಿ ಅಡಿಕ್ಷನ್. ಸಡನ್ ಆಗಿ ಮೊಬೈಲ್ ತೆಕ್ಕೊಂಡ ತಕ್ಷಣ ಏನಾಯ್ತಾ ಹುಡುಗರಿಗೆ? ಇಟ್ ಈಸ್ ಒನ್ ಆಫ್ ದ ಅಡಿಕ್ಷನ್, ಒನ್ ಆಫ್ ದ ಸೈಡ್ ಎಫೆಕ್ಟ್ ಆಫ್ ಅಡಿಕ್ಷನ್. ವಿ ಲಾಸ್ಟ್ ದೋಸ್ 3 kids. ಇನ್ನೊಂದು ಡೆಲ್ಲಿ ರೇಪ್ ಗೊತ್ತಲ್ಲ ಸ್ಟೋರಿ? ಇಟ್ಸ್ ಅ ವೆರಿ ಫೇಮಸ್. ಇದು ಡೆಲ್ಲಿ ರೇಪ್ 3-4 years ಬ್ಯಾಕ್. ಅಲ್ಲಿ ಏನಾಗಿತ್ತು ಹೇಳ್ರಿ? ದೀಸ್ ಬಾಯ್ಸ್ ರೇಪ್ಡ್ ಅ ಗರ್ಲ್, ದಟ್ ಇಸ್ ಫೈನ್. ರೇಪಿಂಗ್ ವಾಸ್ ಸೋ ಬ್ರೂಟಲ್. ಇಟ್ ವಾಸ್ ಆನಿಮಲ್ ಲೈಕ್ ಬಿಹೇವಿಯರ್. ಆನಿಮಲ್. They don't know what is their culture. ನಿಮಗೆ ಗೊತ್ತೇ ಆಗ್ತಾ ಇಲ್ಲ. You all are good boys and girls. We are all good people. We become animals when we consume some drugs which will take away that humanity from us. And these are the best examples. So please, ಆ ಕಾರಣದಿಂದ ನಮ್ಮ ಸೊಸೈಟಿ ಇಸ್ ಬಿಕಮಿಂಗ್ ಮಕ್ಕಳೇ ತಂದೆ ತಾಯಿ ಸಾಯಿಸ್ತಾ ಇದ್ದಾರೆ. ಕೇಳಿದಿರಿ? ಯಾಕೆ ಆಗ್ತಾ ಇದೆ ಅದು? ನಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇಲ್ವಾ? ಇರುತ್ತೆ. ಬಟ್ ಅಟ್ ದಟ್ ಮೂಮೆಂಟ್ ಹಿ ಸೋ ಮಚ್ ಅಡಿಕ್ಟೆಡ್, ಹಿ ವಾಂಟ್ಸ್ ಮನಿ. ಗೊತ್ತೇ ಆಗ್ಲಾರ್ದಂಗ ಅಂಡರ್ ದ ಎಫೆಕ್ಟ್ ಆಫ್ ಡ್ರಗ್ಸ್ ದೇ ಬಿಹೇವ್ ಲೈಕ್ ದಟ್. ದ ಮೂಮೆಂಟ್ ದೇ ಕಮ್ ಔಟ್ ಆಫ್ ದ ಡ್ರಗ್ ಎಫೆಕ್ಟ್ ದೇ ಗೋ ಇನ್ ಟು ಡಿಪ್ರೆಷನ್. ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ, ಎಷ್ಟು ತಪ್ಪು ಮಾಡಿದೆ ನಾನು, ಬಟ್ ಅಷ್ಟರಲ್ಲಿ ದಟ್ ವುಡ್ ಹ್ಯಾವ್ ಗಾನ್. ಸೊ ಸೊಸೈಟಿ, ಈ ಇಂಡಿಯನ್ ಸೊಸೈಟಿ ಇಸ್ ಗೋಯಿಂಗ್ ಫ್ರಮ್, ನಮ್ದು ಎಷ್ಟು ಒಳ್ಳೆ ಕಲ್ಚರ್ ಇತ್ತು, ಇಟ್ ಇಸ್ ಗೋಯಿಂಗ್ ಫ್ರಮ್ ಅ ಗುಡ್ ಕಂಟ್ರಿ ಟು ಅ ಆನಿಮಲ್ ಲೈಕ್ ಬಿಹೇವಿಯರ್ ಯೂತ್. ಆ ಸಲುವಾಗಿ ಇದು ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಅಡಿಕ್ಷನ್ ವೆರಿ ವೆರಿ ಸೀರಿಯಸ್ಲಿ. ಆ್ಯಂಡ್ ಆ ಗೌರ್ಮೆಂಟ್ ಪ್ರೋಗ್ರಾಮ್ ಇಂದನೇ ನಮ್ಮ ಬ್ರಹ್ಮಕುಮಾರಿ ಜೊತೆ ಅವರು ಕೊಲಾಬ್ರೇಟ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಬಟ್ ಫ್ರಮ್ ಯುವರ್ ಸೈಡ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವೈ ಆರ್ ವಿ ಟಾಕಿಂಗ್ ಅಬೌಟ್ ಅಡಿಕ್ಷನ್. ಬಿಕಾಸ್ ಅಡಿಕ್ಷನ್ ಇಸ್ ಮೇಕಿಂಗ್ ಅಸ್ from human beings to animals, and we are becoming a real animal by doing this. ಎಷ್ಟೋ ಮಿಸ್ಬಿಹೇವಿಯರ್ ಆಗ್ತಾ ಇದೆ ಸೊಸೈಟಿದಾಗ. ನೀವು ಆಲ್ಕೋಹಾಲ್ ಕೊಂಡು ಬಂದಿದ್ದು ನಿಮ್ಮ ಪೇರೆಂಟ್ಸಿಗೆ, ನಿಮ್ಮ ಫಾದರ್ ಅಂಕಲ್ ಯಾರಾದ್ರೂ ಆಲ್ಕೋಹಾಲ್ ಕೊಂಡು ಬಂದಿದ್ದು ನೋಡಿದ್ರೆ ಹೆಂಗೆ ಮಾಡ್ತೀರಿ? ಹೌ ಡು ದೇ ಬಿಹೇವ್? ದೇ ಡೋಂಟ್ ರೆಸ್ಪೆಕ್ಟ್ ಯುವರ್ ಮದರ್, ದೇ ಹಿಟ್ ಯುವರ್ ಮದರ್. ನಿಮ್ಮ ಸರಿ ಬಿಹೇವಿಯರ್ ಸರಿಯಾಗಿರೋದಿಲ್ಲ. ಅದರಿಂದ ಮಗು ಏನು ಕಳೀತಾ ಇದೆ? ಯು ಆರ್ ಆಲ್ಸೋ ಲರ್ನಿಂಗ್ ದ ಸೇಮ್ ಥಿಂಗ್. ಅ ಬಾಯ್ ಇಫ್ ಹಿ ಸೀಸ್ ಹಿಸ್ ಫಾದರ್ ಮಿಸ್ಬಿಹೇವಿಂಗ್ ವಿತ್ ಹಿಸ್ ಮದರ್, ವಾಟ್ ವಿಲ್ ಹಿ ಡೂ? ನೀವೇನು ಕಲಿತೀರಿ ಹೇಳಿ? ಯು ಆಲ್ಸೋ ಬಿಹೇವ್ ದ ಸೇಮ್ ವೇ ವಿತ್ ಅ ಫೀಮೇಲ್, ವಿತ್ ಮೇ ಬಿ ಯುವರ್ ವೈಫ್ ಆರ್ ಮೇ ಬಿ ಸಂಬಡಿ ಇನ್ ಯುವರ್ ಕ್ಲಾಸ್ ಆರ್ ಮೇ ಬಿ ಎನಿಥಿಂಗ್. ಸೊ ನಮ್ದು ಕಲ್ಚರ್ ಡೌನ್ ಆಗ್ತಾ ಇದೆ. ಹೌ ಮೆನಿ ಆಫ್ ಯು ವಿಲ್ ಬಿಕಮ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ವೆನ್ ಯು ಆರ್ ಅಂಡರ್ ದ ಎಫೆಕ್ಟ್ ಆಫ್ ಡ್ರಗ್ಸ್? ಅದ್ರ ಸಲುವಾಗಿ ವಿ ಆರ್ ಟಾಕಿಂಗ್ ಅಬೌಟ್ ಅಡಿಕ್ಷನ್. ಅವರ್ ಸೊಸೈಟಿ ಇಸ್ ಗೋಯಿಂಗ್ ಟು ಅ ರಾಂಗರ್ ಡೈರೆಕ್ಷನ್, ಇನ್ ಅ ರಾಂಗ್ ಡೈರೆಕ್ಷನ್. ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಟೇಕನ್ ಅಪ್ ಅಡಿಕ್ಷನ್. ಆ್ಯಂಡ್ ನೀವು ಯಾರು ಇದಕ್ಕೆ ಅಲ್ಲ ಅನ್ನಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ಯಾರಾದರೂ ಈ ಥರ ಕೆಲಸ ನೀವು ಮಾಡ್ತೀರಿ ಅಂತ ಅನ್ಸುತ್ತಾ ನಿಮಗೆ? ಯಾರೂ ಮಾಡಂಗಿಲ್ಲ. ಬಿಕಾಸ್ ಆಲ್ ಆಫ್ ಅಸ್ ಆರ್ ಗುಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಿಯರ್. ನಿಮ್ಮ ತಂದೆ ತಾಯಿ ನಿಮ್ಗೆ ಒಳ್ಳೆ ಗುಣನೇ ಕಲಿಸಿದ್ದಾರೆ. ಬಟ್ ಅಂಡರ್ ದ ಎಫೆಕ್ಟ್ ಆಫ್ ಡ್ರಗ್ಸ್ ಅವರ್ ಮೈಂಡ್ ವಿಲ್ ಬಿಕಮ್ ದಟ್ ವೇ. ದಟ್ಸ್ ದ ರೀಸನ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್. ಆಲ್ಸೋ ಈ ಡ್ರಗ್ಸ್ ಖರ್ಚು ಮಾಡಲಿಕ್ಕೆ ಎಷ್ಟೊಂದು ಫೈನಾನ್ಷಿಯಲ್
ಫೈನಾನ್ಷಿಯಲ್ ಲೋಡ್ ಆಗ್ತಾ ಇದೆ ಅಲ್ಲ, ನಿಮ್ಗೆ ರೊಕ್ಕ ಖರ್ಚಾಗ್ಲತ್ತಾವ, ಗೌರ್ಮೆಂಟ್ ರೊಕ್ಕ ಖರ್ಚಾಗ್ಲತ್ತದ, ನಿಮಗೆ ಇಷ್ಟೆಲ್ಲ ಎಜುಕೇಶನ್ ಸರಿ ಆಗಂಗಿಲ್ಲ, ಮುಂದೆ ನಮ್ದು ಓವರ್ ಆಲ್ ನಿಮ್ದು ಸೊಸೈಟಿ ಇಸ್ ಕಮ್ಮಿಂಗ್ ಡೌನ್, ಫೈನಾನ್ಷಿಯಲ್ ಲೋಡ್ ಆಗಲಿ ಈಗಿದ್ದ, ಆಮೇಲೆ ನಿಮ್ಮ ಹೆಲ್ತ್ ಎಫೆಕ್ಟ್ ಆಗ್ತಾ ಇದೆ, ಅವೆಲ್ಲ ಈ ಲೆವೆಲ್ ಹೇಳಿದಾಗ ನಿಮ್ಗೆ ತಿಳಿಯಂಗಿಲ್ಲ, ಹೆಲ್ತ್ ಖರಾಬ್ ಆಗ್ತದೆ, ಆಗಿರ್ಬೇಕು ನೋಡ್ರಿ, ಅದು ಬಂದಾಗ ನೋಡೋದು ತಗೋರಿ ಅಂತ. ಸೊ ವಾಟ್ ವಿ ಕ್ಯಾನ್ ಥಿಂಕ್ ನೌ ಇಸ್ we are social moral behaviors. I have seen all our boys and girls are good girls and boys. They have come with basic culture. ನಮ್ ಯಾವುದು ತಂದೆ ತಾಯಿ ನಮಗೆ ಇಷ್ಟು ಕಲಿಸ್ಲಾರ್ದೆ ಕಲಿಸೇ ಇರಲ್ಲ, ಬಟ್ ಅದು ಖರಾಬ್ ಆಗ್ಲತ್ತದ ಬಿಕಾಸ್ ಇಲ್ಲಿ ಬಂದ ತಕ್ಷಣ ನಾವು ಬೇರೆ ಅಡಿಕ್ಷನ್ ಆಗ್ಲತ್ತ ಅದ್ರ ಸಲುವಾಗಿ. ಸೊ ವಿ ಆರ್ ಆಲ್ ಹಿಯರ್ ಟು ಲರ್ನ್ ಅಬೌಟ್ ಅಡಿಕ್ಷನ್ ಬಿಕಾಸ್ ಇಟ್ ಇಸ್ ಅಫೆಕ್ಟಿಂಗ್ ದ ಯೂತ್. ಸೊ ವಾಟ್ ಈಸ್ ಅಡಿಕ್ಷನ್ ಬೈ ದಿ ವೇ? ಅಡಿಕ್ಷನ್ ಈಗ ನೀವೇ ಹೇಳ್ಬೇಕು ಬರಮ್ಮ, ಮೇಡಮ್ ಅವ್ರ ಮಕ್ಕಳು ಬೇಂಜಿಯರ ಭಾಳ ಹೇಳಿದ್ರು. ಅಡಿಕ್ಷನ್ ಅಂದ್ರೆ ಏನು? ವೆರ್ ಇನ್ ದಿಸ್ ಪರ್ಸನ್ ಇಸ್ ಕರೆಕ್ಟ್ ಡೆಫಿನೇಷನ್ ನೋಡ್ರಿ. ಸೊ ಅಡಿಕ್ಷನ್ ಇಸ್ ಎ ಕಂಡೀಷನ್ ವೇರ್ ಅ ಪರ್ಸನ್ ಬಿಕಮ್ಸ್ ಡಿಪೆಂಡೆಂಟ್ ಆನ್ ಅ ಸಬ್ಸ್ಟೆನ್ಸ್, ಡಿಪೆಂಡೆಂಟ್ ಆನ್ ಸಮ್ ಬಿಹೇವಿಯರ್ or something like some substance. It is not just alcohol, cigarette or gutka or anything like that. It is also dependent on some behavior also. So what do I talk about? I mean tell behavior andre enen ಹೇಳ್ರಿ? Gambling. ಸುಮ್ಮನೆ ಹೋಗಿ ಕಾರ್ಡ್ಸ್ ಆಡ್ತೀರಿ, that is also leading to addiction. Even if you are addicted to gambling, if you are addicted to a 2020 match ನಾಗ ನೀವೆಲ್ಲ ಅದು ಏನ್ ಮಾಡ್ತೀರಿ, ಅದು betting, that is also an addiction. So anything, so it is, they are not talking about just alcohol, we are not talking about cigarette, gutka, drugs and all, we are talking about any behavior also. So addiction is a condition where a person becomes dependent on a substance, behavior and feels unable to stop even when he comes to know that it is harming him. That is addiction. ಸೊ ನಮಗೆ ಗೊತ್ತದಾಗಿ ಇಟ್ ಇಸ್ ಹಾರ್ಮ್ ಮಾಡ್ಲತ್ತಿ, ಇಷ್ಟೆಲ್ಲ ಕೇಳಿ ಅಷ್ಟು ಮಂದಿಗೆ ಗೊತ್ತದಾಗಿ ಹಿಂಗೆಲ್ಲ ಮಾಡಿದ್ರೆ ಹೈರಾಣ ಆಗ್ತೀವಿ ಮುಂದೆ ಅಂತ ಹೇಳಿ, ಬಟ್ ಸ್ಟಿಲ್ ವಿಲ್ ನಾಟ್ ಬಿ ಏಬಲ್ ಟು ಕಮ್ ಔಟ್ ಆಫ್ ಇಟ್. ದಟ್ ಇಸ್ ಅಡಿಕ್ಷನ್. ಅಡಿಕ್ಷನ್ ಅಂತ ಅದಕ್ಕೆ ನಾನು ಎಕ್ಸ್ಟ್ರಾ ಏನು ಹೇಳಬೇಕಾಗಿತ್ತು, ನಮಗೆಲ್ಲ ಗೊತ್ತೈತಿ ಇವೆಲ್ಲ ಆಲ್ಕೋಹಾಲ್ ಮೀಡಿಯಾದ, ಈವನ್ ಗ್ಯಾಂಬ್ಲಿಂಗ್, ಕಾರ್ಡ್ ಪ್ಲೇಯಿಂಗ್, ಮಟ್ಕ ಆಡೋದು, ಇದು ಬೆಟ್ಟಿಂಗ್, ಎವ್ರಿಥಿಂಗ್ ಇಸ್ ಬಿಕಮಿಂಗ್ ಅಡಿಕ್ಷನ್. ಅಂಡ್ ದ ಬಿಗ್ಗೆಸ್ಟ್ ಅಡಿಕ್ಷನ್ ನೌ ಡೇಸ್ ಈಸ್ ಮೊಬೈಲ್ ಅಡಿಕ್ಷನ್. ನಮಗೊಂದು ಅರ್ಧ ತಾಸು ಬಿಟ್ಟು ಇರೋಕ್ಕಾಗತ್ತಾ? ಈಗೇನು ನೋಡಿದ್ರಿ, ನಾ ಮೊಬೈಲ್ ಬಾಜು ತಗೊಂಡು ಅಲ್ಲಿಟ್ಟು ಬರೋಕೆ ಆಗಿಲ್ಲ, ನನ್ನ ಕೈದಾಗ ಹಿಡ್ಕೊಂಡೇ ಬರ್ಬೇಕು ಅನಿಸ್ತು. ವಿ ಆರ್ ಸೋ ಮಚ್ ಅಡಿಕ್ಟೆಡ್, ಕೈದಾಗ ಹಿಡ್ಕೊಂಡು ತಿರ್ಗಾ ಸಹಿತ ರೂಢಿ ಆಗ್ಬಿಡ್ತೈತೆ ನಮ್ಗೆ. ಸೊ ದಟ್ ಈಸ್ ಈವನ್ ಐ ಆಮ್ ಅಡಿಕ್ಟೆಡ್ ಟು ಮೊಬೈಲ್, ಐ ಶುಡ್ ಟೆಲ್ ಯು ಟು ಬಿ ಫ್ರಾಂಕ್. ಬಟ್ ದಟ್ ಅಡಿಕ್ಷನ್ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್. ಓಕೆ, ಸೊ ಅದು ಅಡಿಕ್ಷನ್ ಡಸ್ ನಾಟ್ ಹ್ಯಾಪನ್ ಓವರ್ ನೈಟ್. ಯು ಸಿ ಇಟ್ ಸ್ಟಾರ್ಟ್ಸ್ ಲೈಕ್ ಮೇಡಮ್ ಹೇಳಿದಾಗ ಏನು ಹೇಳಿದ್ರು, ಸುಮ್ಮನೆ ಈಗ ನೀವೆಲ್ಲ ಫ್ರೆಂಡ್ಸ್ ಗೆಟ್ ಟುಗೆದರ್ ಮಾಡ್ತಿರ್ತೀರಿ, 4 ಮಂದಿ ಕೂತು ಯಾರೋ ಒಬ್ಬ ಸಿಗರೇಟ್ ತಂದಿರ್ತಾನೆ, ತನ್ನ ಕೂಡಲೇ ಚಲೋ ಟ್ರೈ ಮಾಡೋದು ತಗೋ ಅಂತ ಹೇಳಿ ಎಲ್ಲರೂ ತಗೋ ಒಂದೊಂದು ಸಿಗರೇಟ್ ಟ್ರೈ ಮಾಡ್ತೀರಿ. ಅವ್ರು ಸ್ವಲ್ಪ ಹುಡುಗಿಯರಿಗೆ ಹಾಸ್ಟೆಲ್ ಯಾವಾಗ ಏನೇ ನಮ್ಮ ಮನೆಗೆ ಬಿದ್ದಿತ್ತೆ, ನಾವು ಒಂದಿಷ್ಟು ಆಲ್ಕೋಹಾಲ್ ಬಾಟಲ್ ತಂದಿದ್ದು ಚಲೋ ಎಲ್ಲರೂ ಇಷ್ಟೇ ಕುಡಿದು ನೋಡೋರ್ ಅಂತ ಹೇಳಿ ಟ್ರೈ ಮಾಡ್ತೀವಿ. ಆಮೇಲೆ ಅದು ಇಟ್ ಬಿಕಮ್ಸ್ ದಟ್ ವೇ. ಒಂದ್ಸರಿ ಟ್ರೈ ಮಾಡ್ತೀವಿ, ಒಂದೊಂದ್ಸರಿ ಸಾಕಾಗಿರ್ತದೆ. ಈಗ ಭಾಳ ಆಫೀಸ್ನಾಗ ಕೆಲಸ ಮಾಡೋರು ನಮ್ಮ ಸರ್ಗಳೆಲ್ಲ ಹೋಗಿತ್ತು, ಚಲೋ ಸಾಕಾಗಿದ್ರಿ, ಇವತ್ತು ಏನಾರ ಒಂದು ಇಷ್ಟು ತಗೊಳರಿ ಅಂತ ಒಂದು ಬರ್ತದ್ರಿ. ಆಮೇಲೆ ಫೈನಲ್ ಇದೇ ಸ್ಟ್ರೆಸ್ ನಾಳೆ ಬಂದಾಗ ನಂಗೆ ಭಾಳ ಚಲೋ ಅನ್ಸಿತ್ರಿ, ಅದು ಇನ್ನೊಂದು ಸರಿ ತಗೊಬರ್ತೀವಿ ಅಂತ ಮತ್ತೊಂದು ಸರಿ ತಗೊಳ್ತೀವಿ. ಅದು ಹಾಕದ ಆಮೇಲೆ ಇನ್ನೊಂದು ಥೋಡೆ ದಿನ ಆದ್ಮೇಲೆ ಫ್ರೆಂಡ್ಸ್ ಸರಿ ಕುಂದಿರ್ತೀವಿ, ಮತ್ತೊಂದು ಸರಿ ತಗೊಳ್ಳೋಣ, ಭಾಳ ಚಲೋ ಫೀಲಿಂಗ್ ಮಾಡ್ತದೆ. ಸ್ಟ್ರೆಸ್ ಎಕ್ದಮ್ ಕಮ್ಮಿ ಆಗ್ಲತ್ತದ, ಬಾಡಿ ಪೇನ್ ಬಿಲ್ಕುಲೇ ಕಮ್ಮಿ ಆಗ್ಲತ್ತದ, ನಾಳೆ ವಿ ಕ್ಯಾನ್ ಡೂ ಅವರ್ ಕ್ಲಾಸ್ ಬೆಟರ್ ಅಂತ ಅನಿಸ್ತದೆ. So small things, chota start and it becomes so bad that we cannot live without it. That is how it becomes. It is not overnight. ಇವತ್ತು ಒಂದಿನ ನಾವು ಒಂದು ಸಿಗರೇಟ್ ಸೇದ್ರ ಅಂತ ಹೇಳಿದ್ರೆ ನನಗೇನಾಗುತ್ತೆ, ಅಡಿಕ್ಟ್ ಆಗಲ್ಲ ನಾನು. ಬಟ್ ನಮಗೆ ನಮ್ಮ ಮನಸ್ಸು ಏನಿಸ್ತದೆ, ಇನ್ನೊಂದು ಸರಿ ತಗೋ, ಬಿಕಾಸ್ ದಟ್ ಫೀಲಿಂಗ್ ಇಸ್ ಸೋ ಗುಡ್, ಮೊಮೆಂಟ್ರಿ ಫೀಲಿಂಗ್, ಯು ಫೀಲ್ ರಿಲ್ಯಾಕ್ಸ್ ಎಕ್ದಮ್. ಇಷ್ಟೆಲ್ಲ ನಾವು ತಕಾಸ್ ಹೋಗಿರ್ತೀನಿ, ಪೇಷಂಟ್ ನೋಡಿ ತಕಾಸ್ ಹೋಗಿ ಮನೆಗೆ ಹೋಗಿ ಸಾಕಾಗ್ಯದ, ಒಂದು ಬಾಡಿ ಪೇನ್ ಕಿಲ್ಲರ್ ತಗೊಳ್ಳೋರು ಇವತ್ತು, ಇಲ್ಲ ನಿದ್ದಿಗೋಲಿ ತಗೊಳ್ಳೋರು, ಇವತ್ತು ನಿದ್ದಿಗೋಲಿ ತೊಗೊಂಡ್ರೆ ಇವತ್ತು ಸಮಾಧಾನ ಸ್ಟ್ರೆಸ್ ಕಮ್ಮಿ ಆಯ್ತಪ್ಪ ಅಂತ ತಗೊಳ್ತೀವಿ, ನಾಳೆ ಅದೇ ರೂಢಿ ಬಿಡುತ್ತೆ, ನಂಗೆ ನಿದ್ದಿನೇ ಬರಂಗಿಲ್ಲ, ಮತ್ತೊಂದು ನಿದ್ದಿಗೋಲಿ ತಗೋಬೇಕು ಅನಿಸ್ತು. ಸೊ ದಟ್ ಈಸ್ ಹೌ ವಿ ಬಿಕಮ್ ಅಡಿಕ್ಟೆಡ್. ನಿನ್ನೆ ಭಾಳ ಚಲೋ ನಿದ್ದೆ ಆಯ್ತು, ಇವತ್ತು ಭಾಳ ಫ್ರೆಶ್ ಅನ್ಸ್ಲತ್ತದ, ನನಗೆ ಚಲೋ ಇನ್ನೊಂದು ನಿದ್ದಿಗೋಲಿ ತಗೊಳ್ಳೋಣ. ಸೊ ದಟ್ ಈಸ್ ಹೌ ವಿ ಬಿಕಮ್ ಅಡಿಕ್ಟೆಡ್ ಟು ಇಟ್. ಆ್ಯಂಡ್ ಅಕಸ್ಮಾತ್ ಈಗ ನನಗೆ ಸಿಗಲಿಲ್ಲ, ಈಗ ನೆಕ್ಸ್ಟ್ ಏನಾಗ್ತದ, ಇರಿಟೇಬಲ್. ನೆಕ್ಸ್ಟ್ ಡೇ ನನಗೆ ಇವತ್ತು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಚಿರಡಿಗೆ ಬರ್ತದ, ರೆಸ್ಟ್ಲೆಸ್ ಫೀಲಿಂಗ್, ಎದಿ ದಡ ಮಾಡ್ತದೆ, ಸಮಾಧಾನ ಇಲ್ಲ. ನೆಕ್ಸ್ಟ್ ಡೇ ನಾವು ಹೋಗಿ ಪೇಷಂಟ್ ನೋಡೋಕೆ ಸುಧಾರಿಸಂಗಿಲ್ಲ, ನಿಮ್ಗೆ ಕ್ಲಾಸ್ ಅಟೆಂಡ್ ಮಾಡೋಕೆ ಸುಧಾರಲ್ಲ, ಸರ್ಗಳಿಗೆ ಕ್ಲಾಸ್ ತಗೊಳ್ಳೋಕೆ ಸುಧಾರಿಸಲ್ಲ. ಬಿಕಾಸ್ ವಿ ಆರ್ ಸೋ ಮಚ್ ಯೂಸ್ ಟು ಥಿಂಕ್, ಲೆಟ್ ಇಟ್ ಬಿ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್.
ಗೋಲಿ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸಿಗರೆಟ್. ವಾಟ್ ಇಸ್ ಅಡಿಕ್ಷನ್ ಅಂತೇಳಿ ನಮ್ಗೆ ಎಲ್ಲರಿಗೂ ಗೊತ್ತಾಗಬೇಕಪ್ಪ, ನಾವು ಅಡಿಕ್ಟ್ ಆಗಿವಂದ್ರೆ ದ ಡೇ ಯು ಡೋಂಟ್ ಗೆಟ್ ದಟ್ ಯು ಫೀಲ್ ರೆಸ್ಟ್ಲೆಸ್. ಸಮಾಧಾನ ಇಲ್ಲ, ನಿದ್ದೆ ಬರಲ್ದು, ದರ್ದರ್ ಮಾಡ್ತದ, ಸಿಟ್ಟಿಗೆ ಹೊಂಟೀನಿ, ಸಮಾಧಾನ ಇದ್ದಂಗೆ ಆಯ್ತದ. ದೆನ್ ವಿ ಶುಡ್ ಕಮ್ ಟು ನೋ ದಟ್ ವಿ ಆರ್ ಅಡಿಕ್ಟೆಡ್ ಟು ಇಟ್. ಈ ಮೊಬೈಲೇ ಆಯ್ತು, ಮೊಬೈಲ್ ಒಂದಿನ ನನ್ನ ಕೈಲಿ ಯಾರ ತೆಕ್ಕೊಂಡ್ರು ನೆಕ್ಸ್ಟ್ ಸುಧಾರಿಸಲೋಗ್ಯದ, ಈಗ ಮೊಬೈಲ್ ನೋಡ್ಬೇಕೆ ಅನ್ಸ್ಲತ್ತು, ದಟ್ ಇಸ್ ಅಡಿಕ್ಷನ್. ನೋಡಲ್ಲ ಹೋದಂದ್ರೆ ಸಮಾಧಾನ ಇಲ್ಲಪ್ಪ, ಹೆಂಗೋ ಆಗ್ಲತ್ತು, ಆ ಕಡೆ ಓಡಾಡ್ದ ಈ ಕಡೆ ಓಡಾಡ್ದ ಏನೇನೋ ಮಾಡ್ದ ಅನ್ಸ್ಲತ್ತು. ದೆನ್ ವಿ ಶುಡ್ ಥಿಂಕ್ ವಿ ಆರ್ ಅಡಿಕ್ಟೆಡ್. ಸೊ ಈಗ ಎಲ್ಲರೂ ಆಲೋಚನೆ ಮಾಡಿ ನೋಡೋಣ, ನಾವು ಎದಕ್ಕರ ಎಲ್ಲರೂ ಅಡಿಕ್ಟೆಡ್ ಇದ್ದೀವಿ. ಹೌದು ರೀ, ಎದಕ್ಕಾಗಿರಲ್ಲ, ವಾಟ್ ಎವರ್ ವಿ ಆರ್ ಅಡಿಕ್ಟೆಡ್ ಟು ಸಮ್ ಆರ್ ದ ಅದರ್ ಥಿಂಗ್. ಹೌದಾ? ಸೊ ಈ ಅಡಿಕ್ಷನ್ ನಾ ಏನ್ ಹೇಳ್ಬೇಕಲ್ಲತ್ತೀನಿ ಅಂದ್ರೆ ಇಟ್ ಇಸ್ ನಾಟ್ ಮೈಂಡ್ ಫೇಲಿಯರ್. ಇದು ಅಡಿಕ್ಷನ್ ಎದಕ್ಕಂತ ಹೇಳ್ರಿ, ನಮ್ಮ ಮನಸ್ಸು ಅಂತದ್ದು. ಇಟ್ ಇಸ್ ನಾಟ್ ಜಸ್ಟ್ ಮೈಂಡ್ ಫೇಲಿಯರ್, ಇಟ್ ಈಸ್ ಅ ಹೆಲ್ತ್ ಇಶ್ಯೂ. ಯಾವುದೇ ಹೆಲ್ತ್ ಇಶ್ಯೂ ಏನದ ರೀ, ಟ್ರೀಟ್ಮೆಂಟ್ ಅದ. ಸೊ ಇದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಅಡಿಕ್ಷನ್ ಏನ್ ಪರ್ಮನೆಂಟ್, ಅಡಿಕ್ಷನ್ ಒಂದಿನದಾಗ ಆಗಲ್ಲ. ಅಡಿಕ್ಷನ್ ನಮ್ಗೆ ಹಳ್ಳು ಸುಧಾರಿಸಲ್ಲೇ, ಅವತ್ತಿನ ದಿವಸ ಸುಧಾರಿಸಲ್ಲ, ನಮ್ಗೆ ಮತ್ತೆ ಹೆಂಗಾರ ಮಾಡಿ ತಗೋಬೇಕೆ ಅನಿಸ್ತದೆ ಅದು. ಆಮೇಲೆ ಇನ್ನೊಂದು ಏನ್ ಗೊತ್ತಾಗ್ಬೇಕು, ಇದು ಬರೀ ಮೈಂಡ್ ಫೇಲಿಯರ್ ಅಲ್ಲ, ಇಟ್ ಈಸ್ ಅ ಹೆಲ್ತ್ ಇಶ್ಯೂ. ಎನಿ ಹೆಲ್ತ್ ಇಶ್ಯೂ ಹ್ಯಾಸ್ ಗಾಟ್ ಅ ಟ್ರೀಟ್ಮೆಂಟ್ ಅಂಡ್ ಅಡಿಕ್ಷನ್ ಆಲ್ಸೋ ಹ್ಯಾಸ್ ಗಾಟ್ ಅ ಟ್ರೀಟ್ಮೆಂಟ್. ಬರೀ ಆಲ್ಕೋಹಾಲ್ ತಗೊಂಡ್ರೆ ನಾವು ಅಡಿಕ್ಷನ್ ಟ್ರೀಟ್ಮೆಂಟ್ ಕೊಡಬೇಕು, ಎಲ್ಲ ಅಡಿಕ್ಷನ್ಗೂ ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟ್ ಸಲಕ್ ಫಸ್ಟ್ ಏನ್ ಮಾಡ್ಬೇಕು, ನೀವೆಲ್ಲರೂ ಆಕ್ಸೆಪ್ಟ್ ಮಾಡ್ಬೇಕು ನನಗೆ ಅಡಿಕ್ಷನ್ ಆಗ್ಯದ. ಆಕ್ಸೆಪ್ಟೆನ್ಸ್. ಈಗ ನೀವೆಲ್ಲರೂ ಕೇಳ್ತೀರ ಅಂತಾರ ಮೇಡಮ್ ಇರ್ಲಕ್ ತಗೋಬೇಕು, ಒಂದ್ ಎಲ್ಲರೂ 10 ನಿಮಿಷ ಕುಂತು ಆಲೋಚನೆ ಮಾಡಿ ನೋಡ್ರಿ, ಯಾರ್ಯಾರು ಎದ್ರದ ಅಡಿಕ್ಷನ್ ಅದ ಇರ್ತದ. ಡೆಫಿನೆಟ್ಲಿ ಅಟ್ಲೀಸ್ಟ್ ಈಗ ಏನು ಇರ್ಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮೊಬೈಲ್ ಅಡಿಕ್ಷನ್ ಅದ ಎಲ್ಲರಿಗೂ ಆಗಿರ್ತದೆ. ಸೊ ಫಸ್ಟ್ ಆಕ್ಸೆಪ್ಟ್ ದಟ್ ಯು ಆರ್ ಅಡಿಕ್ಟೆಡ್ ಟು ಸಮಥಿಂಗ್. ಇಫ್ ಯು ಆರ್ ಅಡಿಕ್ಟೆಡ್ ಒನ್ಸ್ ಅಕ್ಸೆಪ್ಟೆನ್ಸ್ ಮಾಡ್ಲಾರ್ದೆ ಇದೀನಿ, ಯಾರ್ಗಾರ ಕೇಳ್ರಿ, ಕುಡ್ತಿರ್ತಾನೆ, ಹಗ್ಲು ರಾತ್ರಿ ಕುಡಿದು ಬಿದ್ದಿರ್ತಾನೆ, ನಿಂಗೆ ಅಡಿಕ್ಷನ್ ಅದ, ಆಲ್ಕೋಹಾಲ್ ಅಡಿಕ್ಷನ್ ಅದ ನಡೆಯೋದು. ಇಲ್ಲಪ್ಪ, ಯಾರು ಹೇಳ ನಂಗೆ ಅಡಿಕ್ಷನ್ ಅದ ಅಂತ? ನಾ ಯಾವತ್ತೋ ಒಂದಿನ ಕುಡಿತೀನಿ, ಅದಕ್ಕೆ ಅಡಿಕ್ಟ್ ಅಂತಾರ. ನಂಗೆ ಏನ್ ಪ್ರಾಬ್ಲಮ್ ಇಲ್ಲ, ನಡಿ ಹೋಗೋರ ಕೇಳ, ನೋ ನಂಗೆ ಇಲ್ಲ ಅಂತದ. ಸಿಗರೇಟ್ ಸೇದೋರಿಗೆ ಕೇಳ್ರಿ, ದಿನ ಒಂದೊಂದು ಬಾಕ್ಸ್ ಮುಗಿಸ್ತಿರ್ತಾರೆ. ಏನ್ರ ಅಡಿಕ್ಷನ್ ಅದ, ನಡಿಬಿಟ್ಟ ಹೋಗ್ಬರ್ರಿ, ಹೆಲ್ತ್ ಎಫೆಕ್ಟ್ ಭಾಳ ಆಗ್ತದ, ಲಂಗ್ ಕ್ಯಾನ್ಸರ್ ಆಗ್ತದ. ಯಾರು ಹೇಳ ನಂಗೆ ಅಡಿಕ್ಷನ್ ಅದ? ನಂಗೆ ಬಿಲ್ಕುಲ್ ಸಿಗರೇಟ್ ಅಡಿಕ್ಷನ್ ಇಲ್ಲ, ಏನೇ ನಂಗೆ ಹೋಗೋ ಸರೋತೆ. ಸೊ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಟ್ರೀಟ್ಮೆಂಟ್ ಪಾರ್ಟ್ ಇಸ್ accept that you people, whoever is addicted should accept that I am addicted to so and so a thing. Once you accept, you will seek help. ಹೆಲ್ಪ್ ಕೇಳಲೇಬೇಕಲ್ಲ, ಆಕ್ಸೆಪ್ಟ್ ಮಾಡಿದ್ರೆ ನಂಗೆ ಅಡಿಕ್ಷನ್ ಆಗ್ಯದ, ನೆಕ್ಸ್ಟ್ ಏನ್ ಮಾಡ್ಬೇಕು? ಮುಜುಗರ ಮಾಡ್ಕೊಂಡು ಕುಂದಿರ್ಬೋದಾ? ಇಲ್ಲಲ್ಲ, ಯಾರಿಗಾರ ಹೆಲ್ಪ್ ಕೇಳಲೇಬೇಕು. ದಟ್ ಹೆಲ್ಪ್ ಶುಡ್ ಬಿ ಫ್ರಮ್ ಎನಿಬಡಿ ಲೈಕ್ ದಟ್ ಮ್ಯಾಟರ್. ಬ್ರಹ್ಮಕುಮಾರಿ ಅವ್ರು ಹೇಳಿದ್ರು ರಾಜಯೋಗದಿಂದ ಬಿಡಿಸ್ತೀನಿ ಅಂತ. ಆರ್ ಯು ಕ್ಯಾನ್ ಗೋ ಟು ಅ ಡಾಕ್ಟರ್, ಅ ಕೌನ್ಸಿಲರ್, ಅ ಸೈಕಾಲಜಿಸ್ಟ್, ಎನಿಬಡಿ. ಬಟ್ ಹೆಲ್ಪ್ ಕೇಳೋದು ಭಾಳ ಜರೂರಿ ಅದ. ಏನಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಯುವರ್ ಪೇರೆಂಟ್ಸ್, your teachers, your friends who will guide you to a place where the addiction is done. So first accept that you are addicted, next take some help, then the society comes. ಎಲ್ಲರೂ ನಮ್ಮ ಟೀಚರ್ಸ್ ಆಗಲಿ, ನಾವು ಫ್ಯಾಮಿಲಿ ಆಗಲಿ, ನಮ್ಮ ತಂದೆ ತಾಯಿ ಆಗಲಿ, ಎಲ್ಲರೂ ಸೇರಿ ಅದಕ್ಕೆ ಎಲ್ಲ ಅಡಿಕ್ಷನ್ ಇಂದ ಕ್ಯಾನ್ಸರ್ ಗಿನ್ಸರ್ ಬರ್ತದ, ರೊಕ್ಕ ಹಾಳಾಗ್ತಾವ, ಪ್ರೆಸೆಂಟ್ಲಿ ರೊಕ್ಕ ಹಾಳಾಗ್ತದ. ಬಟ್ ಸ್ಟಿಲ್ ಇವೆಲ್ಲ ಆಗ್ಲಾರ್ದಂಗೆ ನೋಡ್ಕೋಬೇಕಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ವಿ ಹ್ಯಾವ್ ಕಮ್ ಹಿಯರ್. ಯು ಆರ್ ನಾಟ್ ಅಡಿಕ್ಟೆಡ್ ಟು ಮೊಬೈಲ್ ಬಿಟ್ಟು ಐ ಡೋಂಟ್ ಥಿಂಕ್ ಯು ಆರ್ ಅಡಿಕ್ಟೆಡ್ ಟು ಎನಿಥಿಂಗ್ ಎಲ್ಸ್ ರೈಟ್ ನೌ. ಯು ಆರ್ ವೆರಿ ವೆರಿ ಸ್ಮಾಲ್ ಕಿಡ್ಸ್, 17, 18 ಅಷ್ಟಂದೇ ಹುಡುಗರು ಇದ್ದೀರಿ. ಭಾಳ ಆದ್ರೆ ಮೊಬೈಲ್ ಅಡಿಕ್ಷನ್ ಇರ್ಬೋದು ನಿಮಗೆ, ಅದಕ್ಕಿಂತ ಜಾಸ್ತಿ ಯಾವ ಇಲ್ಲ. ಬಟ್ ವಿ ಆರ್ ಟಾಕಿಂಗ್ ಟು ಯು ಬಿಕಾಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಬಿಲೀವ್ ಮಾಡ್ತೀವಿ. ಅದಕ್ಕೆ ಇದರ ಬಗ್ಗೆ ನಾಲೆಜ್ ಕೊಡೋಕ್ಕೆ, ಇದ್ರದ್ದು ರಿಸ್ಕ್ ಬಗ್ಗೆ ಹೇಳೋಕ್ಕೆ, ಇದು ಹೆಂಗಿರ್ತದ, ಇದರಿಂದ ಏನೇನು ಆಗ್ತಾವಂತ ಹೇಳೋಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ. ಹೌದಪ್ಪ, ನಮ್ಮ ಮುಂದೆ ಆಗ ಹೇಳಟ್ರಿ, ಈಗ ಯಾಕೆ ನಮಗೆ ತಿಳ್ಕೊಂಡು ತಲಿತಿಲ್ಲತ್ತಿಲ್ಲ, ಕಾಲೇಜ್ನಾಗ ಕ್ಲಾಸ್ ಕೇಳೋದೆ ವಜ್ಜಾಗ ಹೋಗ್ಯದ, ಮತ್ತು ನಿಮ್ದೊಂದಿಟ್ಟು ಕೇಳೋದು ಎಷ್ಟು ತಲೆ ವಜ್ಜ ಹೊಂಟದಪ್ಪ ಮೇಡಮ್, ಸಾಕು ಮಾಡ್ರಿ, ನೀವು ಪೇಷಂಟ್ಗಳು ಹೋಗಿ ನೋಡ್ಕೊಂಡು ತಲೆ ವಜ್ಜ ಮಾಡಬೇಡ್ರಿ ಅಂತಲ್ಲ. ಬಟ್ ಸ್ಟಿಲ್ ಯು ನೀಡ್ ಟು ನೋ, ಪ್ರಿವೆಂಟ್ ಮಾಡಬೇಕಾದ್ರೆ ಇಲ್ಲಿ ಸ್ವಲ್ಪ ಬೇಕು, ಸ್ವಲ್ಪ ಕಷ್ಟಪಟ್ಟು ಕೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಇನ್ನೊಂದು ಪ್ರಿವೆಂಟ್ ಮಾಡಲಿಕ್ಕೆ ನಮ್ದು ಇನ್ನೂ ಎಲ್ಲ ಟೀಚರ್ಸ್ ಆಗಲಿ, ಸರ್ಗಳಾಗಲಿ, ಎಲ್ಲರದ್ದು ಒಂದು ದೊಡ್ಡ ಪಾರ್ಟ್ ಇದೆ. ಬಿಕಾಸ್ ಯಾವುದು ಪ್ರಿವೆಂಟ್ ಮಾಡಬೇಕಾದ್ರೆ ಎಜುಕೇಟ್ ಮಾಡಬೇಕು. ವಿ ಆರ್ ಎಜುಕೇಟಿಂಗ್ ಆಲ್ ದ ಕಿಡ್ಸ್ ಅಬೌಟ್ ವಾಟ್ ಈಸ್ ಅಡಿಕ್ಷನ್, ಹೌ ಟು ಗೆಟ್ ದಿ ಅಡಿಕ್ಟೆಡ್, ಇದರಿಂದ ಅಡಿಕ್ಷನ್ ಆಗ್ತದೆ. ಅದು ಅಲ್ಲದೆ ಎನ್ಕರೇಜಿಂಗ್ ಓಪನ್ ಕಮ್ಯುನಿಕೇಶನ್ ಇನ್ ಫ್ಯಾಮಿಲೀಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಒಂದು ಮಗು ನಮ್ಮ ಹತ್ರ ಇಷ್ಟು ಮಕ್ಕಳಿಗೆ ಹೆಂಗಾಗ್ಯದ ಹೇಳ್ರಿ, ತಂದೆ ತಾಯಿಯಾಗಿ ನಾವೆಲ್ಲರಿಗೆ ಎಷ್ಟು ಟೈಮ್ ಕೊಡ್ತೀವಿ ನಮ್ಮ ಮಕ್ಕಳಿಗೆ? ಸಾಧ್ಯನೇ ಇಲ್ಲ, ಕೊಡ್ತಾನೆ ಇಲ್ಲ. ನಾವೇನ್ ಮಾಡ್ಬೇಕು, ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಒಂದು ಯಾವುದು ಮಗು ಒಂದು ಸ್ಕೂಲಿಂದ ಬಂದ ತಕ್ಷಣ ಒಂದು 10-15 ನಿಮಿಷ, ಕಾಲೇಜ್ಲಿಂದ ಬಂದ ತಕ್ಷಣ ಅವ್ರ ಎದುರು ಕುಂದಿರ್ಬೇಕು, ಅವ್ರಿಗೆ ತಗೊಂಡು ಅವ್ರು ಹೆಂಗೆ ನಾವು ಕುಂತಾಗ
ಕಾಲೇಜ್ನಾಗ ಏನಾಯ್ತು, ಅವ್ರಿಗೆ ಏನಾಯ್ತು, ಅವ್ರ ಹ್ಯಾಬಿಟ್ಸ್ ಏನು ಗೊತ್ತಾಗ್ತದೆ. ಸೊ ಆಸ್ ಅ ಪೇರೆಂಟ್, ವಿ ಟೀಚರ್ಸ್ ಆ್ಯಂಡ್ ನಿಮ್ದು ಟೀಚರ್ಸ್ಗೆ ವಿ ಶುಡ್, ನೀವು ನಾಳೆ ಪೇರೆಂಟ್ಸ್ ಆಗ್ತೀರಿ, ಟು ಪ್ರಿವೆಂಟ್ ಅಡಿಕ್ಷನ್. ದ ಫಸ್ಟ್ ಥಿಂಗ್ ಇಸ್ ನಾವು ನಮ್ಮ ಮಕ್ಕಳ ಜೊತೆ ಒಳ್ಳೆ ಕಮ್ಯುನಿಕೇಶನ್ ಇಟ್ಕೊಳ್ಬೇಕು. ಅವ್ರು ಬಂದ ತಕ್ಷಣ ಅವ್ರಿಗೆ ಟೈಮ್ ಕೊಡಬೇಕು. ಊಟ ಮಾಡ್ತಾ ಇದ್ದಾಗ ಎಷ್ಟು ಜನ ನೋಡ್ರಿ, ಎಲ್ಲರೂ 4 ಮಂದಿ ಇರ್ತೀವಿ, 4 ಮಂದಿ ಒಂದೊಂದು ಮೊಬೈಲ್ ತಗೊಂಡು ಊಟ ಮಾಡ್ತಾ ಇರ್ತೀವಿ. ಒಟ್ಟಿಗೆ ಊಟನೇ ಮಾಡೋದಿಲ್ಲ. ಒಟ್ಟಿಗೆ ಎಂದರ ಊಟಕ್ಕೆ ಕುಂತೇವ್ರಿ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ, ಮಕ್ಕಳು ತಮ್ಮ ಮೊಬೈಲ್ ಇಟ್ಕೊಂಡು ಕುಂತಿರ್ತಾರೆ, ನಾವು ನಮ್ಮ ಮೊಬೈಲ್ ನೋಡ್ತಿರ್ತೀವಿ, ಉಣ್ತಾ ಇರ್ತೀವಿ. ಸೊ ನಾವು ಮಾತಾಡಂಗಿಲ್ಲ. ವಿ ಶುಡ್ ಹ್ಯಾವ್ ಕಮ್ಯುನಿಕೇಶನ್ ವಿತ್ ಕಿಡ್ಸ್. ಮಕ್ಕಳು ತಮ್ಮ ಪೇರೆಂಟ್ಸ್ಗೆ ಹೇಳಬೇಕು, ಪೇರೆಂಟ್ಸ್ ತಮ್ಮ ಮಕ್ಕಳ ಬಗ್ಗೆ ಕೇಳಬೇಕು. ಮಕ್ಕಳು ಯಾರೇ ಬಂದು ನನ್ನ ತಂದೆ ತಾಯಿ ಕೇಳಿದ್ರೆ, ಮಮ್ಮಿ ನನಗೆ ಇವತ್ತು 70% ಸಿಕ್ಕ್ಯದ ಅಂತ ಹೇಳಿದ್ರೆ, ನಮ್ ನೆಕ್ಸ್ಟ್ ಕ್ವಶನ್ ಏನಿರ್ತದ್ರಿ, ಅಪ್ಪಿ ಫಸ್ಟ್ ರ್ಯಾಂಕ್ ಯಾರು ತಗೊಂಡ್ಬಂದಾರೋ, ನಿನ್ಕಿನ ಹೆಚ್ಚು ಎಷ್ಟು ಮಂದಿ ಅವನು. ನಾವು ಹೆಂಗ್ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ, ವಿ ಆರ್ ನೆವರ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಎವರ್ ಅವರ್ ಕಿಡ್ಸ್ ಬ್ರಿಂಗ್ ಟು ಅಸ್. ಅವ್ರು ಖುಷಿ, ಅವ್ರು 70 ತೊಗೊಂಡಾರ, ನೀ ಯಾಕೋ 80% ತಗೊಂಡಿಲ್ಲ, ಅವ್ನಿಗೆ ಸ್ಟ್ರೆಸ್ ಚಾಲೂನೇ ಆಯ್ತಲ್ಲ, ನಮ್ಮ ಮಮ್ಮಿ ಎದ್ರಲ್ಲಿಂದ ಖುಷಿ ಇರಲ್ಲ. ಹ್ಯಾಂಡಲ್ ಹ್ಯಾಂಗ್ ಮಾಡ್ತಾರೆ ಮಕ್ಕಳು ನಮ್ಮ ಸ್ಟ್ರೆಸ್ ಅನ್ನ. ಎನಿ ಟೈಮ್ ನಾವ್ ಯಾವತ್ತರ ಒಂದ್ಸರಿ ಇನ್ಕ್ಲೂಡಿಂಗ್ ಮೀ, ಸಪೋಸ್ ನನ್ನ ಮಗಳು ಎಂದರೆ ಹೇಳಿದ್ರು, ಮಮ್ಮಿ ನಂಗೆ ಇಷ್ಟು ಮಾರ್ಕ್ಸ್ ಬಂದ ಅಂದ್ರೆ ನೆಕ್ಸ್ಟ್ ಕ್ವಶನ್ ಆಗಿ ಡೆಫಿನೆಟ್ಲಿ ಆಸ್ಕ್, ಹ್ಯಾಪಿ ಫಸ್ಟ್ ರ್ಯಾಂಕ್ ಯಾರು ಬಂದಾರೆ, ಎಷ್ಟು ಮಂದಿ ಯಾರ ನಿಮ್ಕಿನ ಮುಂದ. ಸೊ ದಟ್ ಈಸ್ ವಾಟ್ ಈಸ್ ಅವರ್ ಮಿಸ್ಟೇಕ್. ಫ್ರಮ್ ಅವರ್ ಸೈಡ್ ವಿ ಆರ್ ಇನ್ಕ್ರೀಸಿಂಗ್ ದ ಸ್ಟ್ರೆಸ್. ಓವರ್ ದಟ್ ಇವೆಲ್ಲ 10th PUC 1 ಅವ್ರಿಗೆ ಮುಂಜಾನೆ 6 ಸಂಜೆ 8-9 ತನಕ ಸ್ಕೂಲ್ ಕಲಿತಿಲ್ಲ. ದೇರ್ ಇಸ್ ನೋ ಪ್ಲೇ ಪೀರಿಯಡ್, ಬರೇ ಕಾಂಪಿಟೇಷನ್. ಪಾಪ ಉಳ್ಳಕ್ ಟೈಮ್ ಇಲ್ಲ, ತಿಲ್ಲಕ್ ಟೈಮ್ ಇಲ್ಲ. ದೇ ಆರ್ ಬಿಕಮಿಂಗ್ ಸೋ ಸ್ಟ್ರೆಸ್ಫುಲ್. ಈ ಸ್ಟ್ರೆಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಮಕ್ಕಳು, ಏನಾರ ಹವ್ಯಾಸ ಮಾಡಬೇಕು. ಅವರಿಗೆ ಆಟ ಆಡಿದ್ರೆ ಬೆಸ್ಟ್ ಥಿಂಗ್ ಫಾರ್ ರಿಲ್ಯಾಕ್ಸೇಷನ್ ಇಸ್ ಕ್ರಿಯೇಟ್ ಹಾಬೀಸ್. ಎಷ್ಟು ಮಕ್ಕಳಿಗೆ ಏನೇನು ಹಾಬೀಸ್ ಅದಾವ್ರಿ? ನಮ್ಮ ಟೈಮಿಗೆ ಇರ್ತಿತ್ತು, ನಾವು ಸಣ್ಣವರಿದ್ದಾಗ ನಾವು ಪೇಂಟಿಂಗ್ ಮಾಡ್ತಿದ್ದೆವು. ಬಹಳ ಸಂಜೆ ಸ್ಕೂಲಿಂದ ಬಂದಾದ್ಮೇಲೆ ಆಟ ಆಡ್ಲಿಕ್ಕೆ ಹೋಗ್ತೀವಿ. ಎಷ್ಟು ಮಂದಿ ಹೋಗ್ತಾರೆ? ಪ್ಲೇಯಿಂಗ್ ಅಂಡ್ ಎಕ್ಸರ್ಸೈಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ವಿಲ್ ರಿಲೀಸ್ ಹಾರ್ಮೋನ್ಸ್, ಹ್ಯಾಪಿ ಹಾರ್ಮೋನ್ಸ್, ಡೋಪಾಮೈನ್. ಇವೆಲ್ಲ ಏನಾಗ್ತಾವ್ರಿ, ನಮಗೆ ಸ್ಟ್ರೆಸ್ ರಿಲೀಫ್ ಮಾಡ್ತಾವ. ನೀವು ಎಷ್ಟು ಮಂದಿ ಆಟ ಆಡ್ತೀರೋ, ಜಿಮ್ಮಿಗೆ ಯಾರ ಹೋಗ್ತೀರಿ, ಪೇಂಟಿಂಗ್ ಯಾರ ಮಾಡ್ತೀರಿ, ಪೇಂಟಿಂಗ್, ಸಿಂಗಿಂಗ್, ಜಿಮ್, ಗೋಯಿಂಗ್ ಟು ಜಿಮ್ ಅಂಡ್ ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್, ಆಕ್ಟಿವಿಟೀಸ್ ಏನ್ ಮಾಡ್ತಾವ್ರಿ, ನಮಗೆ ಇವು ಅಡಿಕ್ಷನ್ ಇಂದ ಪ್ರಿವೆಂಟ್ ಮಾಡ್ತಾವ. ನಿಮ್ಗೆ ಬಹಳ ಬೇಜಾರಾಯ್ತು, ನೀವು ಯಾವಾಗಾರ ಹೋಗ್ಬೇಕು, ಫುಟ್ಬಾಲ್ ಆಡ್ಲಿಕ್ಕೆ ಹೋಗ್ಬೇಕು, ವಾಲಿಬಾಲ್ ಆಡ್ಲಿಕ್ಕೆ ಹೋಗ್ಬೇಕು, ಫ್ರೆಂಡ್ಸ್ ಸರಿ ಹೊರಗೆ ಸುಮ್ಮನೆ ಮಾತಾಡ್ಕೊಂಡು ಕುಂದ್ರತ್ತೀರ, ಇವೆಲ್ಲ ಆಕ್ಟಿವಿಟೀಸ್ ಮಾಡಬೇಕು. ಸಿಂಗಿಂಗು, ಪ್ಲೇಯಿಂಗು, ನಿಮ್ದೆಲ್ಲ ನೀವು ಹುಡುಗಿಯರು ಏನ್ ಮಾಡ್ಬೋದು, ಸೋ ಮೆನಿ ಥಿಂಗ್ಸ್. ಡೆವಲಪ್ ಎ ಹಾಬಿ. ಪೇರೆಂಟ್ಸ್ ತರ ನಾನು ಹೇಳಿದೆ, ಮಕ್ಕಳು ತಮ್ಮ ಡೆವಲಪ್ ಎ ಹಾಬಿ. ಅವ್ರಿಗೆ ಏನಾಗುತ್ತೆ, ಸೊ ಪ್ರಾಬ್ಲಮ್ಸ್ ತಮ್ಮ ಹ್ಯಾಂಡಲ್ ಮಾಡೋ ಸಿಚುವೇಶನ್ ಸಿಗುತ್ತೆ. ಸೊ ವಿತ್ ಆಲ್ ದೀಸ್ ಥಿಂಗ್ಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಇಸ್, ಅಡಿಕ್ಷನ್ ಯಾರು ಬೇಕಂತ ಮಾಡ್ಕೊಳ್ಳೋದಿಲ್ಲ. ಅಡಿಕ್ಷನ್ ಒಂದೇ ಒಂದು, ಐ ಸ್ಟಾಪ್ ವಿತ್ ದಿಸ್ ಒನ್ ವರ್ಡ್. A society free from addiction is healthier, safer and happier. Each one of us have a role to play here, as a parent, as a teacher, as a friend, as a student, as a neighbor and a responsible Indian citizen. Let us replace judgment by compassion. Judgment ಅಂದ್ರೆ ಏನು ಹೇಳ್ರಿ, ಅವ ಆಲ್ಕೋಹಾಲಿಕ್, ಡ್ರಗ್ ಅಡಿಕ್ಟ್ ಅಂದ್ರೆ ಅವ್ನಿಗೆ ಪೈಲೆಗೆ ನಾವು ಖರಾಬ್ ಹನ, ಬ್ಯಾಡ್ ಹನ. ನೋಬಡಿ ಇಸ್ ಬ್ಯಾಡ್ ಹಿಯರ್. ಡೋಂಟ್ ಜಡ್ಜ್ ಅ ಪರ್ಸನ್, ಬಿ ಕಂಪ್ಯಾಷನೇಟ್. ಏನ್ ಕಷ್ಟ ಆಗಿತ್ತು ಅವ್ರು ಅದ್ರಲ್ಲಿ ಹೋದ್ರು. ಸೊ let us replace judgment from compassion. Let us replace stigma from support. Stigma ಅಂದ್ರೆ ಏನು, ನನ್ನನ್ನ ಆಲ್ಕೋಹಾಲಿಕ್ ಇದ್ದಿಲ್ಲ ಅಂತ ಹೇಳ್ಕೊಳಂಗೆ ಇಲ್ಲ, ಬಿಕಾಸ್ ನನಗೆ ಹೆದರಿಕೆ, ಜನ ನನಗೆ ಏನಂತಾರೆ. ಸೊ let us replace stigma from strength, from support, and let us help those struggling to find hope and strength. Because no one chooses to be addict. ಯಾರಾದ್ರೂ ಅಡಿಕ್ಟ್ ಆಗ್ಬೇಕಂತೀವ? Because no one chooses to be an addict, but everyone deserves a chance to recover. So let us all help people to get de-addicted. More than that, let us not become addicted to anything. And becoming addicted to something is very common. And best thing is, its best example is mobile. All of you are here. How many of you are there? Around 300 people are here, and I'm sure all 300 of you are addicted to mobile. So addiction is that common. So accept it that we are addicted to it and then come out of it. लेंगे, सभी अपना जो राइट हैंड है वो ऐसे आगे कर लेंगे और जैसे जैसे मैं बोलते जाऊंगी
कभी भी किसी भी परिस्थिति में किसी के भी दबाव में आकर नशीले पदार्थों का प्रयोग नहीं करूंगी। अपने परिवार, मित्रों एवं समाज को इससे बचाने का भरपूर प्रयास करूंगी। भारत सरकार के नशे से संबंधित सभी कानूनों का पालन करूंगी। अपना पर्यावरण स्वच्छ एवं नशा मुक्त रखूंगी। ईश्वर मुझे शक्ति प्रदान करे। ओम शांति। धन्यवाद।